ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ಲರ್ನ್ ವಿತ್ ಕ್ವೀನ್. ಈಗಾಗಲೇ ಕೆಸೆಟ್ ಆ್ಯಂಡ್ ನೆಟ್ಗೆ ಸಂಬಂಧಪಟ್ಟಂತಹ ಯೂನಿಟ್ ಫಸ್ಟ್ ಟೀಚಿಂಗ್ ಆಪ್ಟಿಟ್ಯೂಡಲ್ಲಿ ಬರೋ ಎಲ್ಲ ಕಾನ್ಸೆಪ್ಟ್ನ ಸ್ಟಡಿ ಮಾಡಿದ್ದೀವಿ. ಯಾರೆಲ್ಲ ವೀಡಿಯೋಸ್ನ ನೋಡಿಲ್ಲ ಅವರೆಲ್ಲ ಚಾಪ್ಟರ್ 1 ಟೀಚಿಂಗ್ ಆಪ್ಟಿಟ್ಯೂಡರ್ನ ಎಲ್ಲ 10 ವೀಡಿಯೋಸ್ನ ನೋಡ್ಕೊಂಡು ಬನ್ನಿ ಪರ್ಫೆಕ್ಟಾಗಿ. ನೆಕ್ಸ್ಟ್ ಚಾಪ್ಟರ್ ಇವಾಗ ನಾವು ಸ್ಟಡಿ ಮಾಡ್ತಾ ಇರೋದು ರಿಸರ್ಚ್ ಆಪ್ಟಿಟ್ಯೂಡ್ ಕ್ಲಾಸ್ನ ಕೇಳ್ಕೊಂಡು ಬನ್ನಿ. ಆ್ಯಂಡ್ ಹಾರ್ಡ್ ವರ್ಕ್ ಮಾಡಿನೇ ಸಕ್ಸಸ್ ಆಗಬೇಕಂತ ಏನಿಲ್ಲ, ಈ ಸ್ಮಾರ್ಟ್ ವರ್ಕ್ ಮಾಡಿನೂ ನಾವು ಸಕ್ಸಸ್ನ ರೀಚ್ ಆಗ್ಬೋದು. ಸೊ ಇವತ್ತಿಂದ ಕ್ಲಾಸಲ್ಲಿ ನಾವು ರಿಸರ್ಚ್ ಆಪ್ಟಿಟ್ಯೂಡ್ ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತಿಂದ ದಿನ ಒಂದು ವಿಡಿಯೋ ಬರುತ್ತೆ, ಕಂಪ್ಲೀಟ್ ಹ್ಯಾಂಡ್ ರಿಟನ್ ನೋಟ್ಸ್ ಜೊತೆಗೇ ಎಕ್ಸ್ಪ್ಲನೇಷನ್ ಕೂಡ ಇರುತ್ತೆ. ಚೆನ್ನಾಗಿ ಓದ್ಕೊಂಡು ಸ್ಟಡಿ ಮಾಡಿ ಆ್ಯಂಡ್ ಕೀ ಪಾಯಿಂಟ್ಸ್ನ ಬರೆದಿಟ್ಕೊಳ್ಳಿ, ಅವಾಗ ರಿವೈಸ್ ಮಾಡ್ಕೊಂಡು ಬನ್ನಿ. ಸೊ ಲೆಟ್ ಸ್ಟಾರ್ಟ್ ದ ಟುಡೇ ಕ್ಲಾಸ್. ಇವತ್ತಿನ ಕ್ಲಾಸಲ್ಲಿ ರಿಸರ್ಚ್ ಆಪ್ಟಿಟ್ಯೂಡಲ್ಲಿ ಏನೇನು ಓದ್ತೀವಿ ಅನ್ನೋದನ್ನ ತಿಳ್ಕೊತೀವಿ. ಮೀನಿಂಗ್ ಆ್ಯಂಡ್ ಡೆಫಿನಿಷನ್ಸ್ ಬಗ್ಗೆ ಓದ್ಕೋತೀವಿ. ರಿಸರ್ಚ್ದ ಅರ್ಥ ಏನು, ಮಹತ್ವವೇನು, ಆಬ್ಜೆಕ್ಟಿವ್ಸ್ ಏನು, ಈ ರಿಸರ್ಚ್ ಅನ್ನೋ ಶಬ್ದ ಹೇಗೆ ಉತ್ಪತ್ತಿ ಆಯಿತು, ರಿಸರ್ಚ್ ಶಬ್ದವನ್ನು ಫಸ್ಟ್ ಟೈಮ್ ಯಾರು ಯೂಸ್ ಮಾಡಿದ್ರು, ಆ್ಯಂಡ್ ರಿಸರ್ಚ್ ಶಬ್ದದ ಡೆಫಿನಿಷನ್ಸ್ಗಳನ್ನು ಯಾರ್ಯಾರು ಯಾವ್ಯಾವ ರೀತಿ ಯಾವ ವ್ಯಕ್ತಿಗಳು ಕೊಟ್ಟಿದ್ದಾರೆ ಅನ್ನೋದನ್ನ, ಇದೆಲ್ಲವನ್ನು ಮೀನಿಂಗ್ಸ್ ಆ್ಯಂಡ್ ಡೆಫಿನಿಷನ್ಸಲ್ಲಿ ನೋಡ್ಕೊಂಡು ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್ ಬಂದು ಟೈಪ್ ಆಫ್ ರಿಸರ್ಚ್ ಅಂತ ಬರುತ್ತೆ. ಟೈಪ್ ಆಫ್ ರಿಸರ್ಚ್ ಅಂತ ಬಂದರೆ ಫಂಡಮೆಂಟಲ್ ರಿಸರ್ಚ್, ಅಪ್ಲೈಡ್ ರಿಸರ್ಚ್ ಅಂದೆ ಮತ್ತು ಆ್ಯಕ್ಷನ್ ರಿಸಲ್ಟ್ ಅಂತ 3 ಟೈಪ್ಸ್ ಆಫ್ ರಿಸರ್ಚ್ನ ನೋಡ್ತೀವಿ. ಇದರಲ್ಲಿ ಅಪ್ಲೈಡ್ ರಿಸರ್ಚ್ ಮತ್ತು ಆ್ಯಕ್ಷನ್ ರಿಸಲ್ಟ್ ಮಧ್ಯೆ ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನ ನಾವು ಕಲಿತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್ ಬಂದು ಕ್ಯಾರೆಕ್ಟರಿಸ್ಟಿಕ್ ಆಫ್ ರಿಸರ್ಚು, ರಿಸರ್ಚ್ ಬಗ್ಗೆ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಇಂಪಾರ್ಟೆಂಟ್ ಏನೇನಿದೆ ಅಂತ ಇಲ್ಲಿ ನೋಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಬಂದು ಪಾಸಿಟಿವಿಸಮ್ ಆ್ಯಂಡ್ ಪೋಸ್ಟ್ ಪಾಸಿಟಿವಿಸಮ್ ಅಪ್ರೋಚ್ ಅಂದರೆ ದೃಷ್ಟಿಕೋನ. ರಿಸರ್ಚ್ ಮಾಡುವಾಗ ಯಾವ ದೃಷ್ಟಿಕೋನವನ್ನು ಇಟ್ಕೊಂಡು ರಿಸರ್ಚ್ ಮಾಡ್ತೀವಿ, ಆ್ಯಂಡ್ ಪಾಸಿಟಿವಿಸಮ್ ಹೇಳಿದ ವ್ಯಕ್ತಿ ಯಾರು, ಆ್ಯಂಡ್ ಪೋಸ್ಟ್ ಪಾಸಿಟಿವಿಸಮ್ ಬಗ್ಗೆ ಹೇಳಿರುವಂತಹ ವ್ಯಕ್ತಿ ಯಾರು, ಅದೆರಡರ ಮಧ್ಯೆ ಇರೋ ಡಿಫ್ರೆನ್ಸ್ ಏನು ಅನ್ನೋದನ್ನ ಈ ಕಾನ್ಸೆಪ್ಟ್ ರಿಸರ್ಚ್ ಕಾನ್ಸೆಪ್ಟಲ್ಲಿ ಕಲಿತೀವಿ. ನೆಕ್ಸ್ಟ್ ಬಂದು ಮೆಥಡ್ಸ್ ಆಫ್ ರಿಸರ್ಚ್ ಅಂತ ಬರುತ್ತೆ. ಇಂಪಾರ್ಟೆಂಟ್ ಆಗಿರುವಂತಹ ರಿಸರ್ಚ್ ಅಂದರೆ ಎಕ್ಸ್ಪಿರಿಮೆಂಟಲ್ ರಿಸರ್ಚ್, ಡಿಸ್ಕ್ರಿಪ್ಟಿವ್ ರಿಸರ್ಚ್, ಹಿಸ್ಟೋರಿಕಲ್ ರಿಸರ್ಚ್, ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ರಿಸರ್ಚ್, ಇದೆಲ್ಲವನ್ನು ಓದ್ತೀವಿ. ಇನ್ನೂ ಕೆಲವೊಂದು ಮೆಥಡ್ಸ್ ಆಫ್ ರಿಸರ್ಚ್ ಇದೆ, ಅದನ್ನು ಇದ್ರ ಜೊತೆನೇ ಓದ್ಕೊಂಡು ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್ ಬಂದು ಸ್ಟೆಪ್ಸ್ ಆಫ್ ರಿಸರ್ಚ್ ಅಂತ ಬರುತ್ತೆ. ಈ ಸ್ಟೆಪ್ಸ್ ಆಫ್ ರಿಸರ್ಚಲ್ಲಿ ನಾವು ಮೇನ್ 8 ಸ್ಟೆಪ್ಸ್ ಆಫ್ ರಿಸರ್ಚ್ನ ಓದ್ತೀವಿ. ಅದ್ರ ಜೊತೆಗೆ ಸ್ಯಾಂಪ್ಲಿಂಗ್ನ ಓದ್ತೀವಿ, ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್, ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್, ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್ನ ಓದ್ತೀವಿ, ವೇರಿಯೇಬಲ್ಸ್ನ ಓದ್ತೀವಿ ಆ್ಯಂಡ್ ವೇರಿಯೇಬಲ್ಸ್ನ ಓದ್ಕೊಂಡು ಹೋಗ್ತೀವಿ. ಹೈಪೋಥಿಸ್ ಬಗ್ಗೆನೂ ಕ್ಲಾಸ್ ಇರುತ್ತೆ. ಇದೆಲ್ಲವನ್ನು ನೀಟಾಗಿ ಓದ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ಬಂದು ಥೆಸಿಸ್ ರೈಟಿಂಗ್ ಮತ್ತು ಆರ್ಟಿಕಲ್ ರೈಟಿಂಗ್ ಅಂತ ಬರುತ್ತೆ. ಇಲ್ಲಿ ಥೆಸಿಸ್ ರೈಟಿಂಗ್ ಮತ್ತು ಆರ್ಟಿಕಲ್ ರೈಟಿಂಗಲ್ಲಿ ಫಾರ್ಮೇಟ್ ಆ್ಯಂಡ್ ಸ್ಟೈಲ್ ಆಫ್ ರೆಫರೆನ್ಸಿಂಗ್ ಏನೇನಿರುತ್ತೆ. ಥೆಸಿಸ್ ರೈಟಿಂಗ್ ಅಂತ ಬಂದರೆ ಪ್ರಬಂಧ ಬರೆಯೋದು ಹೇಗೆ, ಇದರಲ್ಲಿ ಪ್ರಬಂಧ ಬರಿಬೇಕಾದ್ರೆ ನಾವು ಹೇಗೆ ಬರಿಬೇಕು, ನಾವು PhD ಮಾಡಬೇಕಾದ್ರೆ ಪ್ರಬಂಧವನ್ನು ಹೇಗೆ ಬರಿಬೇಕು, ಅದ್ರ ಪದ್ಧತಿ ಏನಿರುತ್ತೆ, ಇಂಟ್ರೊಡಕ್ಷನಲ್ಲಿ ಏನಿರಬೇಕು, ಆ್ಯಂಡ್ ಮಿಡಲ್ ಪಾರ್ಟಲ್ಲಿ ಏನಿರಬೇಕು, ಆ್ಯಂಡ್ ಕನ್ಕ್ಲೂಷನಲ್ಲಿ ಏನಿರುತ್ತೆ ಫೈನಲ್ ಆಗಿ, ಅದನ್ನು ಹೇಗೆ ನಾವು ಕನ್ಕ್ಲೂಷನ್ ಕೊಡಬೇಕು ಅನ್ನೋದನ್ನ, ಇದೆಲ್ಲದ್ರ ಬಗ್ಗೆನೂ ನಾವು ಥೆಸಿಸ್ ರೈಟಿಂಗ್ ಆ್ಯಂಡ್ ಆರ್ಟಿಕಲ್ ರೈಟಿಂಗಲ್ಲಿ ನೋಡ್ಕೊಂಡು ಹೋಗ್ತೀವಿ. ಫಾರ್ಮೆಟ್ ಹೆಂಗಿರುತ್ತೆ, ಸ್ಟೈಲ್ ಆಫ್ ರೆಫರೆನ್ಸ್ ಹೆಂಗೆ ಮಾಡಬೇಕು, ಅದೆಲ್ಲವನ್ನು ಇಲ್ಲಿ ಕಲಿತೀವಿ. ಆ್ಯಂಡ್ ಮತ್ತೆ ಇಲ್ಲಿ ಬಂದು ಆರ್ಟಿಕಲ್ ರೈಟಿಂಗ್ ಮತ್ತು ಥೆಸಿಸ್ ರೈಟಿಂಗ್ ಇದೆರಡರ ಮಧ್ಯೆ ಇರೋ ಡಿಫ್ರೆನ್ಸ್ನ ನೋಡ್ತೀವಿ. ವರ್ಕ್ಶಾಪ್ ಅಂದರೆ ಏನು, ಸೆಮಿನಾರ್ ಅಂದರೆ ಏನು, ಕಾನ್ಫರೆನ್ಸ್ ಅಂದರೆ ಏನು, ಇದೆಲ್ಲದ್ರ ಬಗ್ಗೆನೂ ನಾವು ಥೆಸಿಸ್ ರೈಟಿಂಗ್ ಆ್ಯಂಡ್ ಆರ್ಟಿಕಲ್ ರೈಟಿಂಗಲ್ಲಿ ಓದ್ಕೋತೀವಿ. ಲಾಸ್ಟಲ್ಲಿ ಅಪ್ಲಿಕೇಶನ್ಸ್ ಆಫ್ ICT ಇನ್ ರಿಸರ್ಚ್ ಅಂತ ಬರುತ್ತೆ. ಇದರಲ್ಲಿ ನಾವು ರಿಸರ್ಚ್ ಮಾಡುವಾಗ ICT ಅಂದರೆ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿನ ಹೇಗೆ ಬಳಸ್ಕೊಳ್ಬೇಕು, ಆ್ಯಂಡ್ ICTನ PhD ಮಾಡುವಲ್ಲಿ ಹೇಗೆ ಯೂಸ್ ಮಾಡ್ಕೋಬೇಕು, ಹಾಗೆ ICT ಟೂಲ್ಸ್, ಟೆಕ್ನಿಕ್ಸ್ ಆ್ಯಂಡ್ ಎವ್ರಿಥಿಂಗ್ ವಿ ವಿಲ್ ಸ್ಟಡಿ ಇನ್ ದಿಸ್ ಕಾನ್ಸೆಪ್ಟ್. ಫೈನಲಿ ರಿಸರ್ಚ್ ಎಥಿಕ್ಸ್ ಅಂತ ಬರುತ್ತೆ. ರಿಸರ್ಚ್ ಎಥಿಕ್ಸ್ ಅಂತ ಬಂದರೆ, ಎಥಿಕ್ಸ್ ಅಂದರೆ ಇಲ್ಲಿ ನೀತಿ, ಮೌಲ್ಯ, ಧರ್ಮ ಇದೆಲ್ಲದರ ಅರ್ಥ ಕೊಡುತ್ತೆ. ರಿಸರ್ಚ್ ಮಾಡೋ ವ್ಯಕ್ತಿ ಯಾವ ರೀತಿ ಧರ್ಮಗಳನ್ನು ಫಾಲೋ ಮಾಡಬೇಕು ಅನ್ನೋದನ್ನು ಈ ಟಾಪಿಕಲ್ಲಿ ನೋಡ್ತೀವಿ. ಓವರಾಲ್ ಈ ಚಾಪ್ಟ್ರಲ್ಲಿ ನಾವು ಇದೆಲ್ಲದರ ಬಗ್ಗೆ ನೋಡ್ಕೊಂಡು ಹೋಗಿ, ಈ ಚಾಪ್ಟರ್ ಬಂದು ತುಂಬ ಈಸಿ ಆ್ಯಂಡ್ ಶಾರ್ಟ್ ಆಗಿದೆ. ಇದರಲ್ಲಿ ಅಫ್ಕೋರ್ಸ್ ವಿ ಕ್ಯಾನ್ ಸ್ಕೋರ್ 10 ಔಟ್ ಆಫ್ 10 ಮಾರ್ಕ್ಸ್. ಆ್ಯಂಡ್ ಎಲ್ಲರೂ ಸ್ಮಾರ್ಟಾಗಿ ವರ್ಕ್ ಮಾಡಿ. ಇನ್ನೂ ಯಾರೆಲ್ಲ ಸ್ಟಡಿ ಸ್ಟಾರ್ಟ್ ಮಾಡಿಲ್ಲ, ಇನ್ನೂ ಕಾಲ ಮಿಂಚಿಲ್ಲ, ನೀವು ಇವಾಗಿಂದಾನೇ ಸ್ಟಡಿ ಸ್ಟಾರ್ಟ್ ಮಾಡಿಕೊಂಡು ನೀವು ಹೈಯೆಸ್ಟ್ ಸ್ಕೋರು ಮಾಡ್ಬೋದು. ಬಟ್ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಇವತ್ತಿನ ಕರೆಕ್ಟಾಗಿ ಕ್ಲಾಸ್ ಕೇಳಿ ಫಾಲೋ ಮಾಡಿ. ನಿಮ್ಮ ಫ್ರೆಂಡ್ಸ್ ಎಲ್ಲ ಯಾರಾದರೂ ಕೆಸೆಟ್ ನೆಟ್ಗೆ ಪ್ರಿಪೇರ್ ಆಗ್ತಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇಷ್ಟ ಆಗ್ತಾ ಇದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.
ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗ್ತೀನಿ.